ಹೇ ಪಾರ್ಥ, ನಿನ್ನ ಜೀವನದಲ್ಲಿ ಏನಾಗುತ್ತಿದೆ ಎಂದು ನೋಡಿ ಭಯಪಡಬೇಡ. ಕೆಲವೊಮ್ಮೆ ನಿನಗೆ ಎಲ್ಲವೂ ಮುಗಿದು ಹೋಯಿತು ಎಂದು ಅನಿಸಬಹುದು. ನೀನು ತುಂಬ ನಂಬಿದವರು ನಿನ್ನನ್ನು ಬಿಟ್ಟು ಹೋಗಬಹುದು. ನೀನು ಬಯಸಿದ ಅವಕಾಶ ನಿನ್ನ ಕೈ ತಪ್ಪಬಹುದು. ನೀನು ಕಂಡ ಕನಸುಗಳು ಒಂದೊಂದಾಗಿ ಮುರಿದು ಬೀಳಬಹುದು. ಆಗ ನಿನ್ನ ಮನಸ್ಸು ಕೇಳುತ್ತದೆ, ನನ್ನೊಂದಿಗೆ ಮಾತ್ರ ಯಾಕೆ ಹೀಗಾಗುತ್ತಿದೆ? ಆದರೆ ಪಾರ್ಥ, ನಿನಗೆ ಕಾಣುವುದು ಕೇವಲ ಒಂದು ಘಟನೆ, ನನಗೆ ಕಾಣುವುದು ಅದರ ಹಿಂದೆ ಅಡಗಿರುವ ಕಾರಣ. ಆದ್ದರಿಂದ ನೆನಪಿಡು, ಏನೇ ಆಗಲಿ ಅದು ಯಾವುದೋ ಒಂದು ಒಳ್ಳೆಯ ಕಾರಣಕ್ಕಾಗಿಯೇ ಆಗುತ್ತದೆ. ನಿನ್ನಿಂದ ಯಾವುದೋ ಒಂದು ದಾರಿ ಮುಚ್ಚಲ್ಪಟ್ಟರೆ ಅದಕ್ಕಾಗಿ ದುಃಖಿಸಬೇಡ. ಬಹುಶಃ ಆ ದಾರಿ ನಿನ್ನ ಗುರಿಯತ್ತ ಹೋಗುತ್ತಿರಲಿಲ್ಲ. ನಿನ್ನ ಕೈಯಿಂದ ಯಾವುದೋ ಒಂದು ಅವಕಾಶ ಜಾರಿ ಹೋದರೆ ನಿನ್ನನ್ನು ನೀನೇ ದೂಷಿಸಿಕೊಳ್ಳಬೇಡ. ಬಹುಶಃ ನಿನ್ನ ದಾರಿಯಲ್ಲಿ ಇನ್ನೂ ಉತ್ತಮವಾದ ಅವಕಾಶವೊಂದು ಕಾಯುತ್ತಿದೆ. ಒಂದು ಸಂಬಂಧ ದೂರವಾದರೆ ಅದನ್ನು ಹಿಡಿದುಕೊಂಡೇ ಕುಳಿತುಕೊಳ್ಳಬೇಡ. ಕೆಲವು ಜನರು ನಿನ್ನ ಜೀವನಕ್ಕೆ ಶಾಶ್ವತವಾಗಿ ಬರುವುದಿಲ್ಲ. ಅವರು ಬರುತ್ತಾರೆ, ನಿನಗೆ ಒಂದು ಪಾಠ ಕಲಿಸುತ್ತಾರೆ ಮತ್ತು ನಂತರ ದೂರವಾಗುತ್ತಾರೆ. ಅದು ಶಿಕ್ಷೆ ಅಲ್ಲ ಪಾರ್ಥ, ಅದು ಜೀವನದ ಒಂದು ಪಾಠ. ಹೇ ಪಾರ್ಥ, ನೀನು ಬೀಳುವಾಗ ನಾನು ನಿನ್ನನ್ನು ಬಿಟ್ಟು ಹೋದೆ ಎಂದು ಭಾವಿಸಬೇಡ. ಕೆಲವೊಮ್ಮೆ ನಾನು ನಿನ್ನನ್ನು ಬೀಳಲು ಬಿಡುತ್ತೇನೆ, ಯಾಕೆಂದರೆ ನೀನು ನಿನ್ನ ಕಾಲಿನ ಮೇಲೆ ನಿಂತುಕೊಳ್ಳುವುದನ್ನು ಕಲಿಯಬೇಕು. ನೀನು ಅಳುವಾಗ ನಾನು ನಿನ್ನ ಕಣ್ಣೀರನ್ನು ಕಾಣುತ್ತಿಲ್ಲ ಎಂದು ಭಾವಿಸಬೇಡ. ನಿನ್ನ ಪ್ರತಿಯೊಂದು ಕಣ್ಣೀರಿಗೂ ನಾನು ಸಾಕ್ಷಿಯಾಗಿದ್ದೇನೆ. ಆದರೆ ಪ್ರತಿಯೊಂದು ನೋವನ್ನು ತಕ್ಷಣ ತೆಗೆದುಹಾಕುವುದಿಲ್ಲ, ಯಾಕೆಂದರೆ ಕೆಲವು ನೋವುಗಳು ನಿನ್ನೊಳಗೆ ಅಡಗಿರುವ ಶಕ್ತಿಯನ್ನು ನಿನಗೆ ಪರಿಚಯಿಸುತ್ತದೆ. ಬೀಳುವುದು ಸೋಲಲ್ಲ ಪಾರ್ಥ, ಬಿದ್ದ ನಂತರ ಎದ್ದು ನಿಲ್ಲದಿರುವುದೇ ಸೋಲು. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಿನ್ನ ಒಳ್ಳೆಯತನವನ್ನು ಮಾತ್ರ ಕಳೆದುಕೊಳ್ಳಬೇಡ. ನಿನ್ನನ್ನು ನೋಯಿಸಿದವರಂತೆ ನೀನು ಆಗಬೇಡ. ನಿನ್ನನ್ನು ಮೋಸ ಮಾಡಿದವರಂತೆ ನೀನು ಮೋಸ ಮಾಡಬೇಡ. ಯಾರಾದರೂ ನಿನ್ನ ಹೃದಯವನ್ನು ಮುರಿದರೆ ಅದಕ್ಕೆ ಪ್ರತಿಯಾಗಿ ಮತ್ತೊಬ್ಬರ ಹೃದಯವನ್ನು ಮುರಿಯಬೇಡ. ಯಾಕೆಂದರೆ ಪಾರ್ಥ, ನಿನ್ನ ಕರ್ಮವೇ ನಿನ್ನ ನಿಜವಾದ ಪರಿಚಯ. ನೀನು ಯಾರನ್ನು ಗೆದ್ದೆ ಎಂಬುವುದಕ್ಕಿಂತ ನೀನು ಯಾರ ಮನಸ್ಸನ್ನು ಗೆದ್ದೆ ಎಂಬುವುದೇ ಮುಖ್ಯ. ನೀನು ಎಷ್ಟು ಹಣ ಸಂಪಾದಿಸಿದೆ ಎಂಬುದಕ್ಕಿಂತ ನೀನು ಎಷ್ಟು ಜನರಿಗೆ ಉಪಯೋಗವಾದೆ ಎಂಬುವುದೇ ಮುಖ್ಯ. ನೀನು ಎಷ್ಟು ಎತ್ತರಕ್ಕೆ ಹೋದೆ ಎಂಬುವುದಕ್ಕಿಂತ ನಿನ್ನೊಂದಿಗೆ ಬಂದವರನ್ನು ಎಷ್ಟು ಎತ್ತರಕ್ಕೆ ಕರೆದೊಯ್ದೆ ಎಂಬುವುದೇ ಮುಖ್ಯ. ಹೇ ಪಾರ್ಥ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ನಗುತ್ತಿರುವಂತೆ ಕಾಣುತ್ತಾರೆ, ಆದರೆ ಪ್ರತಿಯೊಬ್ಬರ ಹೃದಯದಲ್ಲೂ ಒಂದು ಕಥೆ ಇರುತ್ತದೆ. ಕೆಲವರ ನಗುವಿನ ಹಿಂದೆ ನೋವು ಅಡಗಿರುತ್ತದೆ, ಕೆಲವರ ಮೌನದ ಹಿಂದೆ 1000 ಮಾತುಗಳಿರುತ್ತವೆ. ಆದ್ದರಿಂದ ಯಾರನ್ನು ಹೊರಗಿನ ರೂಪ ನೋಡಿ ನಿರ್ಣಯಿಸಬೇಡ. ಕಣ್ಣುಗಳು ಎಲ್ಲರದ್ದು ಒಂದೇ ಇರಬಹುದು, ಆದರೆ ಪ್ರತಿಯೊಬ್ಬರ ದೃಷ್ಟಿಕೋನ ಬೇರೆ. ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಪ್ರತಿಯೊಂದು ವಿಷಯವನ್ನು ವಿವರಿಸಲು ಹೋಗಬೇಡ. ನಿನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವವರು ನಿನ್ನ ಮೌನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಮತ್ತು ನಿನ್ನನ್ನು ಅರ್ಥ ಮಾಡಿಕೊಳ್ಳದವರು ನೀನು 1000 ಮಾತು ಹೇಳಿದರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೇ ಪಾರ್ಥ, ನಿನ್ನನ್ನು ಯಾರಾದರೂ ಹುಡುಕಬೇಕೆಂದು ಬಯಸುತ್ತೀಯಾ? ನಿನ್ನ ಅನುಪಸ್ಥಿತಿ ಅವರಿಗೆ ಅರಿವಾಗಬೇಕು ಎಂದು ಬಯಸುತ್ತೀಯಾ? ಹಾಗಾದರೆ ಜನರ ಹಿಂದೆ ಓಡಿ ಅವರ ಗಮನವನ್ನು ಕೇಳಬೇಡ. ಮೊದಲು ನಿನ್ನನ್ನು ನೀನೇ ಬದಲಾಯಿಸಿಕೊ. ಯಾವಾಗ ನೀನು ಪ್ರತಿಯೊಬ್ಬರಿಗೂ ಸದಾ ಲಭ್ಯವಾಗಿರುತ್ತೀಯೋ ಆಗ ಕೆಲವರು ನಿನ್ನ ಮೌಲ್ಯವನ್ನು ಅರಿಯುವುದಿಲ್ಲ. ಆದರೆ ಇದರ ಅರ್ಥ ಎಲ್ಲರಿಂದ ದೂರವಾಗಬೇಕು ಎಂದಲ್ಲ. ನಿನ್ನ ಸಮಯಕ್ಕೆ ಮೌಲ್ಯ ಕೊಡು, ನಿನ್ನ ಮಾತಿಗೆ ಮೌಲ್ಯ ಕೊಡು, ನಿನ್ನ ಮನಸ್ಸಿಗೆ ಮೌಲ್ಯ ಕೊಡು. ಯಾರಾದರೂ ನಿನ್ನನ್ನು ನಿರ್ಲಕ್ಷಿಸಿದರೆ ಅವರ ಗಮನಕ್ಕಾಗಿ ಮತ್ತೆ ಮತ್ತೆ ಹೋಗಬೇಡ. ಶಾಂತವಾಗಿರು. ನಿನ್ನ ಕೆಲಸದ ಮೇಲೆ ಗಮನ ಕೊಡು, ನಿನ್ನ ಗುರಿಯ ಮೇಲೆ ಗಮನ ಕೊಡು, ನಿನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊ. ಪಾರ್ಥ, ನೀನು ಬದಲಾಗಬೇಕಾದದ್ದು ಯಾರನ್ನಾದರೂ ಮೆಚ್ಚಿಸಲು ಅಲ್ಲ, ನಿನ್ನ ಜೀವನವನ್ನು ಉತ್ತಮಗೊಳಿಸಲು. ಮೊದಲು ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯಿಸುತ್ತಿದ್ದರೆ ಈಗ ಅಗತ್ಯವಿರುವ ಮಾತಿಗೆ ಮಾತ್ರ ಉತ್ತರಿಸು. ಮೊದಲು ಎಲ್ಲರಿಗೂ ನಿನ್ನನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದರೆ ಈಗ ನಿನ್ನ ಕರ್ಮವೇ ನಿನ್ನ ಪರವಾಗಿ ಮಾತನಾಡಲಿ. ಮೊದಲು ಯಾರಾದರೂ ದೂರವಾದರೆ ಅವರ ಹಿಂದೆ ಓಡುತ್ತಿದ್ದರೆ ಈಗ ನಿನ್ನ ಆತ್ಮಗೌರವವನ್ನು ಹಿಡಿದುಕೊಂಡು ಮುಂದೆ ಸಾಗು. ಯಾಕೆಂದರೆ ಪಾರ್ಥ, ನಿನ್ನ ಮೌಲ್ಯವನ್ನು ನೀನೇ ಅರಿತುಕೊಂಡಾಗ ನಿನ್ನನ್ನು ಕಳೆದುಕೊಳ್ಳುವ ಭಯ ಇತರರಿಗೂ ಅರಿವಾಗುತ್ತದೆ. ಆದರೆ ನೆನಪಿಡು, ಜನರು ನಿನಗಾಗಿ ಹಾತೊರೆಯಬೇಕು ಎಂಬ ಆಸೆಯಿಂದ ಬದಲಾಗಬೇಡ. ನಿನ್ನನ್ನು ಕಳೆದುಕೊಂಡರೂ ನೀನು ನಿನ್ನನ್ನು ಕಳೆದುಕೊಳ್ಳುವಷ್ಟು ಬಲಶಾಲಿಯಾಗು. ನಿನ್ನ ಮೌನ ಅಹಂಕಾರವಾಗಿರಬಾರದು, ಅದು ಪರಿಪಕ್ವತೆಯಾಗಿರಲಿ. ನಿನ್ನ ದೂರವು ಸೇಡು ಆಗಿರಬಾರದು, ಅದು ಆತ್ಮಗೌರವವಾಗಿರಲಿ. ನಿನ್ನ ಬದಲಾವಣೆ ನಾಟಕವಾಗಿರಬಹುದು, ಅದು ನಿಜವಾದ ಬೆಳವಣಿಗೆ ಆಗಿರಲಿ. ಒಂದು ದಿನ ಜನರು ನಿನ್ನನ್ನು ಹುಡುಕಬಹುದು, ನಿನ್ನ ಮಾತುಗಳನ್ನು ನೆನಪಿಸಿಕೊಳ್ಳಬಹುದು, ನಿನ್ನ ಸಾನ್ನಿಧ್ಯವನ್ನು ಬಯಸಬಹುದು. ಆದರೆ ಆ ಸಮಯದಲ್ಲಿ ನೀನು ಯಾರನ್ನು ಕಳೆದುಕೊಳ್ಳುವ ಭಯದಲ್ಲಿ ಬದುಕದೆ ನಿನ್ನ ಜೀವನವನ್ನು ಶಾಂತಿಯಿಂದ ಬದುಕಲು ಕಲಿತಿರಬೇಕು. ಹೇ ಪಾರ್ಥ, ಜನರು ನಿನ್ನನ್ನು ಹುಡುಕುವಂತೆ ಬದುಕುವುದಕ್ಕಿಂತ ನೀನು ನಿನ್ನನ್ನು ಗೌರವಿಸುವಂತೆ ಬದುಕು. ಆಗ ನಿನ್ನ ಮೌಲ್ಯವನ್ನು ಜಗತ್ತೇ ನಿಧಾನವಾಗಿ ಅರಿತುಕೊಳ್ಳುತ್ತದೆ. ಆದ್ದರಿಂದ ಪಾರ್ಥ, ನಿನ್ನನ್ನು ಗೌರವಿಸದವರ ಹಿಂದೆ ಓಡಬೇಡ.
ನಿನ್ನನ್ನು ನಿರ್ಲಕ್ಷಿಸುವವರ ಮುಂದೆ ನಿನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡ. ನಿನ್ನ ಮೌಲ್ಯವನ್ನು ಅರಿಯುವವರಿಗೆ ಮಾತ್ರ ನಿನ್ನ ಹೃದಯದಲ್ಲಿ ಜಾಗ ಕೊಡು. ಯಾಕೆ ಅಂದರೆ ಜನಸಂದಣಿ ದೊಡ್ಡದಿರುವುದೇ ಜೀವನದ ಯಶಸ್ಸಲ್ಲ. ನಿನ್ನ ಕಷ್ಟದ ಸಮಯದಲ್ಲಿ ನಿನ್ನ ಕೈ ಹಿಡಿಯುವ ಒಬ್ಬ ನಿಜವಾದ ವ್ಯಕ್ತಿ ಅನೇಕ ನಕಲಿ ಸಂಬಂಧಗಳಿಗಿಂತ ಅಮೂಲ್ಯ. ಹೇ ಪಾರ್ಥ, ಜೀವನದಲ್ಲಿ ನೀನು ಮಾಡಿದ ಒಳ್ಳೆಯ ಕರ್ಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ನೀನು ಯಾರಿಗಾದರೂ ಸಹಾಯ ಮಾಡಿದರೆ ಅದನ್ನು ಮರಳಿ ಪಡೆಯಲು ಕಾಯಬೇಡ. ನೀನು ಯಾರಿಗಾದರೂ ಸಂತೋಷ ಕೊಟ್ಟರೆ ಅದರ ಪ್ರತಿಫಲವನ್ನು ನಿರೀಕ್ಷಿಸಬೇಡ. ನಿನ್ನ ಒಳ್ಳೆಯತನವನ್ನು ಭಗವಂತನಿಗೆ ಅರ್ಪಿಸು. ಯಾಕೆಂದರೆ ನಿನ್ನ ಕರ್ಮದ ಫಲ ಯಾವಾಗ ಯಾವ ರೂಪದಲ್ಲಿ ಬರುತ್ತದೆ ಎಂಬುವುದು ನಿನಗೂ ತಿಳಿದಿರುವುದಿಲ್ಲ. ಆದರೆ ಅದು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಹೇ ಪಾರ್ಥ, ನಿನ್ನ ಜೀವನದಲ್ಲಿ ನಾನು ಯಾವುದನ್ನಾದರೂ ತೆಗೆದುಕೊಂಡಾಗ ನನ್ನನ್ನು ಏಕೆ ಕಳೆದುಕೊಳ್ಳುವಂತೆ ಮಾಡಿದೆ ಎಂದು ಕೇಳಬೇಡ. ಬಹುಶಃ ನಿನ್ನ ಕೈಯಲ್ಲಿದ್ದ ಹಳೆಯದನ್ನು ತೆಗೆದು ಅದಕ್ಕಿಂತ ಉತ್ತಮವಾದದ್ದನ್ನು ಇಡಲು ನಾನು ನಿನ್ನ ಕೈಗಳನ್ನು ಖಾಲಿ ಮಾಡುತ್ತಿದ್ದೇನೆ. ನೀನು ಕಳೆದುಕೊಂಡ ವ್ಯಕ್ತಿ ನಿನಗೆ ಸರಿಯಾದ ವ್ಯಕ್ತಿಯಾಗಿರಲಿಲ್ಲ. ನೀನು ಕಳೆದುಕೊಂಡ ಅವಕಾಶ ನಿನ್ನ ಅಂತಿಮ ಅವಕಾಶವಾಗಿರಲಿಲ್ಲ. ನೀನು ಕಳೆದುಕೊಂಡ ದಾರಿ ನಿನ್ನ ಅಂತಿಮ ಗುರಿಯಾಗಿರಲಿಲ್ಲ. ಆದ್ದರಿಂದ ಕಳೆದುಕೊಂಡದ್ದನ್ನು ನೆನೆದು ನಿನ್ನ ವರ್ತಮಾನವನ್ನು ಹಾಳು ಮಾಡಿಕೊಳ್ಳಬೇಡ. ನಿನ್ನ ಬಳಿ ಇಂದು ಇರುವುದನ್ನು ಗೌರವಿಸು. ಕೃತಜ್ಞತೆಯಿಂದ ಬದುಕು. ನೀನು ದೂರು ನೀಡುವಾಗ ನಿನ್ನ ಬಳಿ ಇಲ್ಲದಿರುವುದನ್ನು ನೋಡುತ್ತೀಯ. ನೀನು ಕೃತಜ್ಞನಾಗಿರುವಾಗ ನಿನ್ನ ಬಳಿ ಇರುವ ಸಂಪತ್ತನ್ನು ನೋಡುತ್ತೀಯ. ಹೇ ಪಾರ್ಥ, ಜೀವನ ಒಂದು ಪುಸ್ತಕದಂತೆ. ಮುಂದಿನ ಪುಟದಲ್ಲಿ ಏನು ಬರೆಯಲಾಗಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಆದ್ದರಿಂದ ಮುಂದಿನ ಪುಟದ ಭಯದಿಂದ ಇಂದಿನ ಪುಟವನ್ನು ಹಾಳು ಮಾಡಬೇಡ. ನಿನ್ನ ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅದರ ಬಗ್ಗೆ ನಿನ್ನ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ನಿನ್ನ ಭವಿಷ್ಯವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ಇಂದು ನೀನು ಮಾಡುವ ಕರ್ಮವನ್ನು ನಿಯಂತ್ರಿಸಬಹುದು. ಆದ್ದರಿಂದ ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ನಿನ್ನ ಹೃದಯವನ್ನು ಶುದ್ಧವಾಗಿರಿಸು. ನಿನ್ನ ಕರ್ಮವನ್ನು ಒಳ್ಳೆಯದಾಗಿರಿಸು. ಉಳಿದುದನ್ನು ನನ್ನ ಮೇಲೆ ಬಿಡು. ಮತ್ತು ಪಾರ್ಥ, ಅಹಂಕಾರದಿಂದ ದೂರವಿರು. ನಿನ್ನ ಬಳಿ ಇರುವ ಹಣ, ನಿನ್ನ ಸ್ಥಾನ, ನಿನ್ನ ಸೌಂದರ್ಯ, ನಿನ್ನ ಯಶಸ್ಸು ಇದೆಲ್ಲವೂ ಶಾಶ್ವತವಲ್ಲ. ಇಂದು ನಿನ್ನ ಬಳಿ ಇರುವುದೆಲ್ಲ ನಾಳೆ ಬದಲಾಗಬಹುದು. ಆದರೆ ನಿನ್ನ ಒಳ್ಳೆಯ ಕರ್ಮ, ನಿನ್ನ ಒಳ್ಳೆಯ ಮಾತು, ನಿನ್ನ ಒಳ್ಳೆಯ ಹೃದಯ ಇವೇ ನಿಜವಾದ ಸಂಪತ್ತು. ಹೀಗಾಗಿ ಯಾವುದಾದರೂ ವಿಷಯದ ಬಗ್ಗೆ ಹೆಮ್ಮೆ ಪಡಬೇಕಾದರೆ ನಿನ್ನ ಒಳ್ಳೆಯತನದ ಬಗ್ಗೆ ಹೆಮ್ಮೆ ಪಡು. ನಿನ್ನ ವಿನಮ್ರತೆಯ ಬಗ್ಗೆ ಹೆಮ್ಮೆ ಪಡು. ನಿನ್ನ ಕರ್ಮದ ಬಗ್ಗೆ ಹೆಮ್ಮೆ ಪಡು. ಹೇ ಪಾರ್ಥ, ನಿನ್ನ ಜೀವನದಲ್ಲಿ ಈಗ ಕತ್ತಲೆ ಇದ್ದರೆ ಹೆದರಬೇಡ. ರಾತ್ರಿ ಎಷ್ಟೇ ಕತ್ತಲಾದರೂ ಸೂರ್ಯೋದಯವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆಯೇ ನಿನ್ನ ಜೀವನದ ಕಷ್ಟವು ಶಾಶ್ವತವಲ್ಲ. ಇಂದಿನ ಕಣ್ಣೀರು ನಾಳೆಯ ನಗುವಾಗಬಹುದು. ಇಂದಿನ ಸೋಲು ನಾಳೆಯ ಪಾಠವಾಗಬಹುದು. ಇಂದಿನ ನೋವು ನಾಳೆಯ ಶಕ್ತಿಯಾಗಬಹುದು. ಆದ್ದರಿಂದ ನಡೆಯುತ್ತಿರುವುದನ್ನು ಸ್ವೀಕರಿಸು. ನೀನು ಮಾಡಬೇಕಾದುದನ್ನು ಮಾಡು. ಮಾಡಲಾಗದ್ದನ್ನು ನನ್ನ ಮೇಲೆ ಬಿಡು. ಮತ್ತು ಒಂದು ನಂಬಿಕೆಯನ್ನು ಮಾತ್ರ ಹೃದಯದಲ್ಲಿ ಇಟ್ಟುಕೋ. ನನ್ನ ಜೀವನದಲ್ಲಿ ಏನಾಗುತ್ತಿದೆಯೋ ಅದರ ಹಿಂದೆ ಭಗವಂತನ ಒಂದು ಕಾರಣವಿದೆ. ಹೇ ಪಾರ್ಥ, ನೀನು ಇಂದು ಅರ್ಥ ಮಾಡಿಕೊಳ್ಳದ ಘಟನೆಗೆ ನಾಳೆ ಧನ್ಯವಾದ ಹೇಳುವ ದಿನ ಬರಬಹುದು. ಆದ್ದರಿಂದ ತಾಳ್ಮೆಯಿಂದಿರು, ನಂಬಿಕೆಯಿಂದಿರು, ಒಳ್ಳೆಯ ಕರ್ಮ ಮಾಡುತ್ತಿರು. ಯಾರನ್ನೂ ನೋಯಿಸಬೇಡ. ಯಾರಾದರೂ ನಿನ್ನನ್ನು ನೋಯಿಸಿದರೂ ನಿನ್ನ ಹೃದಯದ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡ. ಯಾಕೆಂದರೆ ನಿನ್ನನ್ನು ನೋಯಿಸಿದವರಿಂದ ನೀನು ಬದಲಾಗಬೇಕಾಗಿಲ್ಲ, ಆದರೆ ಅವರಿಂದ ಒಂದು ಪಾಠ ಕಲಿಯಬೇಕು. ಕೊನೆಗೆ ಒಂದು ಮಾತನ್ನು ನೆನಪಿಡು ಪಾರ್ಥ, ಕಳೆದುಕೊಂಡದ್ದಕ್ಕಾಗಿ ಅಳಬೇಡ. ಕೈಯಲ್ಲಿರುವುದಕ್ಕಾಗಿ ಕೃತಜ್ಞನಾಗು. ಬಂದದ್ದನ್ನು ಸ್ವೀಕರಿಸು. ಹೋದದ್ದನ್ನು ಬಿಡು ಮತ್ತು ಬರಲಿರುವುದನ್ನು ನಂಬಿಕೆಯಿಂದ ಎದುರುಗೊಳ್ಳು. ಯಾಕೆಂದರೆ ಏನೇ ಆಗಲಿ ಅದು ಒಳ್ಳೆಯದಕ್ಕೆ ಆಗುತ್ತದೆ. ಇಂದು ಅರ್ಥವಾಗದಿದ್ದರೂ ಒಂದು ದಿನ ಕಾರಣ ನಿನಗೆ ಖಂಡಿತವಾಗಿಯೂ ಅರ್ಥವಾಗುತ್ತದೆ. ನಂಬಿಕೆ ಇಡು ಪಾರ್ಥ. ನಿನ್ನ ಕರ್ಮ ಮಾಡು. ಉಳಿದದ್ದನ್ನು ನನ್ನ ಮೇಲೆ ಬಿಡು. ಮಿತ್ರರೇ, ಒಂದು ಕ್ಷಣ ಯೋಚಿಸಿ ನೋಡಿ. ನಾವು ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತೇವೆ, ಪೂಜೆ ಮಾಡುತ್ತೇವೆ, ದೀಪ ಹಚ್ಚುತ್ತೇವೆ, ದೇವರ ಮುಂದೆ ಕೈ ಮುಗಿದು ಪ್ರಾರ್ಥಿಸುತ್ತೇವೆ. ಆದರೂ ಕೆಲವೊಮ್ಮೆ ಮನಸ್ಸಿನಲ್ಲಿ ಶಾಂತಿ ಇರುವುದಿಲ್ಲ. ಹಾಗಾದರೆ ಪ್ರಶ್ನೆ ಏನು ಗೊತ್ತಾ? ನಾವು ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆಯೇ ಅಥವಾ ನಿಜವಾಗಿಯೂ ಭಗವಂತನನ್ನು ಭೇಟಿಯಾಗುತ್ತಿದ್ದೇವೆ? ಒಮ್ಮೆ ಒಬ್ಬ ವ್ಯಕ್ತಿ ಮಹಾತ್ಮರ ಬಳಿ ಹೋಗಿ ಕೇಳಿದನು, ಸ್ವಾಮೀಜಿ, ನಾನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತೇನೆ, ಪೂಜೆ ಮಾಡುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ, ಆದರೂ ನನ್ನ ಜೀವನದಲ್ಲಿ ಶಾಂತಿ ಯಾಕೆ ಇಲ್ಲ? ಮಹಾತ್ಮರು ನಕ್ಕು ಹೇಳಿದರು, ನೀನು ದೇವಸ್ಥಾನಕ್ಕೆ ಹೋಗುತ್ತೀಯ ನಿಜ, ಆದರೆ ಭಗವಂತನನ್ನು ಭೇಟಿಯಾಗಲು ಹೋಗುತ್ತೀಯಾ ಅಥವಾ ಕೇವಲ ಜಗತ್ತಿಗೆ ನೀನು ಭಕ್ತನೆಂದು ತೋರಿಸಲು ಹೋಗುತ್ತೀಯಾ? ಆ ವ್ಯಕ್ತಿ ಹೇಳಿದನು, ನಾನು ಭಗವಂತನನ್ನು ಭೇಟಿಯಾಗಲು ಹೋಗುತ್ತೇನೆ. ಆಗ ಮಹಾತ್ಮರು ಹೇಳಿದರು, ಹಾಗಾದರೆ ದೇವಸ್ಥಾನದಿಂದ ಹೊರಬರುವಾಗ ಭಗವಂತನನ್ನು ಅಲ್ಲೇ ಬಿಟ್ಟು ಏಕೆ ಬರುತ್ತೀಯಾ? ಮಿತ್ರರೇ, ದೇವಸ್ಥಾನವೆಂದರೆ ಕೇವಲ 4 ಗೋಡೆಗಳಿರುವ ಜಾಗವಲ್ಲ. ದೇವಸ್ಥಾನವೆಂದರೆ ನಮ್ಮ ಮನಸ್ಸು ಶುದ್ಧವಾಗುವ ಜಾಗ.
ಮನಸ್ಸಿನಲ್ಲಿ ಶ್ರದ್ಧೆ ಇದ್ದರೆ ನೀವು ಇರುವ ಪ್ರತಿಯೊಂದು ಜಾಗವು ದೇವಸ್ಥಾನವೇ. ಮನಸ್ಸಿನಲ್ಲಿ ಭಕ್ತಿ ಇದ್ದರೆ ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕಾರ್ಯವೂ ಪೂಜೆಯೇ. ಆದರೆ ಮನಸ್ಸು ಗೊಂದಲದಿಂದ ತುಂಬಿದ್ದರೆ ದೇವಸ್ಥಾನದಲ್ಲಿದ್ದರೂ ಶಾಂತಿ ಸಿಗುವುದಿಲ್ಲ. ಆದ್ದರಿಂದ ಶ್ರೀಕೃಷ್ಣನ ಸಂದೇಶ ಏನೆಂದರೆ, ಭಗವಂತನನ್ನು ಹುಡುಕಲು ದೂರ ಹೋಗಬೇಡ, ಮೊದಲು ನಿನ್ನೊಳಗೆ ನೋಡು. ಮಿತ್ರರೇ, ಒಬ್ಬರು ಕೇಳಿದರು, ಎಲ್ಲರೂ ಹಣೆ ಬರಹದಲ್ಲಿ ಬರೆದಿದ್ದರೆ ನಾವು ಕರ್ಮ ಮಾಡುವುದರಿಂದ ಏನು ಪ್ರಯೋಜನ? ಇದಕ್ಕೆ ಒಂದು ಸುಂದರ ಉತ್ತರವಿದೆ. ಹಣೆಬರಹವು ಜೀವನದ ಕೆಲವು ಪುಟಗಳನ್ನು ಬರೆಯಬಹುದು, ಆದರೆ ಹೊಸ ಪುಟವನ್ನು ಹೇಗೆ ಬರೆಯಬೇಕು ಎಂಬ ಅಧಿಕಾರವನ್ನು ಭಗವಂತನು ನಿನಗೆ ಕೊಟ್ಟಿದ್ದಾನೆ. ನಿನ್ನ ಪರಿಸ್ಥಿತಿ ಇಂದು ಹೇಗಿದೆ ಎಂಬುದರ ಬಗ್ಗೆ ಅಹಂಕಾರ ಪಡಬೇಡ. ಅದೇ ರೀತಿ ಇಂದು ಕಷ್ಟವಿದೆ ಎಂದು ನಿರಾಶೆಯಾಗಬೇಡ. ಯಾಕೆಂದರೆ ಸಮಯ ಶಾಶ್ವತವಲ್ಲ, ಪರಿಸ್ಥಿತಿಯು ಶಾಶ್ವತವಲ್ಲ. ಇಂದು ಕಷ್ಟದಲ್ಲಿರುವವರು ನಾಳೆ ಯಶಸ್ಸಿನಲ್ಲಿರಬಹುದು, ಇಂದು ಯಶಸ್ಸಿನಲ್ಲಿರುವವರು ನಾಳೆ ಕಷ್ಟವನ್ನು ಎದುರಿಸಬಹುದು. ಆದ್ದರಿಂದ ಪರಿಸ್ಥಿತಿ ಬದಲಾಗುವಾಗ ನಿನ್ನ ಸ್ವಭಾವ ಬದಲಾಗದಂತೆ ನೋಡಿಕೊ.